ನನ್ನ ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಇನ್ಫಾರ್ಮೇಟಿವ್ ವಿಡಿಯೋಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಿತೌಟ್ ವೇಸ್ಟಿಂಗ್ ಔರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಅವರ್ ವಿಡಿಯೋ. ಹೌದಲ್ವಾ? ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳನ್ನು ವಾಚ್ ಮಾಡ್ತಾ ಇದ್ದೀರಾ. ನಾನು ನಿಮ್ಗೆ ಹೇಳಿದೆ ಎಕ್ಸಾಮ್ ಮುಗಿಯೋವರೆಗೂ ಕೂಡ ಕೇವಲ ಇಂಗ್ಲೀಷ್ ವೀಡಿಯೋಸ್ಗಳನ್ನು ಅಪ್ಲೋಡನ್ನು ಮಾಡಿಕೊಡ್ತೇನೆ ಅಂತ. ಅದೇ ಕೆಲಸವನ್ನು ಮಾಡ್ತಾ ಇದ್ದೇನೆ ಸರ್. ಈಗಾಗಲೇ ನಾವು ಕಂಟಿನ್ಯೂ ಆಗಿ ಎಲ್ಲ ಪಾಠದ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಆನ್ ಈಚ್ ಚಾಪ್ಟರ್, ಪ್ರತಿಯೊಂದು ಪಾಠದ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಡ್ತಾ ಹೋಗ್ತಾ ಇದ್ದೇನೆ. ಈಗ ನಿಮಗೆಲ್ಲರಿಗೂ ಕೂಡ ಓರೋ ಮನುಷ್ಯನ್ ಅಂತ ಒಂದು ನಿಮಗೆ ಸುಂದರವಾದ ಒಂದು ಪಾಠ ಇದೆ ಸರ್. ಓರೋ ಮನುಷ್ಯನ್, SHYAN. ಆಯಿತಾ? ವೈಕಂ ಮೊಹಮ್ಮದ್ ಬಶೀರ್ ಅವರು ಬರೆದಿರುವಂಥ ಒಂದು ಸುಂದರವಾದ ಪಾಠ, ಬಹಳ ಚೆನ್ನಾಗಿದೆ, ಓದಿ. ಆಯಿತಾ? ಪೋಷಕರು ಯಾರಾದರೂ ನೋಡ್ತಾ ಇದ್ದರೆ ಆ ಪಾಠವನ್ನು ಓದಿ. ವ್ಯಾಲ್ಯೂ ಎಜುಕೇಷನ್ ಬೇಸ್ಡ್ ಲೆಸನ್ಸ್ ಅಂತ ಹೇಳ್ತೀವಲ್ವ, ಅದು ಈ ಪಾಠ. ಬನ್ನಿ, ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಿಮಗೆ ಬರಿತಾ ಹೋಗ್ತೇನೆ. ಈಗ ಫಸ್ಟ್ ಒನ್ನು, ಡಿಸ್ಕ್ರೈಬ್ ದ ಪೀಪಲ್ ಆ್ಯಂಡ್ ದಿ ಪ್ಲೇಸ್ ಅಂತ ಬರ್ಕೊಳ್ಳಿ ವಿದ್ಯಾರ್ಥಿಗಳೇ. ಇದೇ ಅಂದ್ಕೊಂಡಿದ್ದೀನಿ. ಡಿಸ್ಕ್ರೈಬ್ ದಿ ಪೀಪಲ್ ಆ್ಯಂಡ್ ದಿ ಪ್ಲೇಸ್. ಸರ್, ಕ್ವಶನ್ ಎಲ್ಲಿದೆ, ಆನ್ಸರ್ ಎಲ್ಲಿದೆ, ಇದು ಅದು ಅಂತ ಭಾಳ ಟೆನ್ಷನ್ ಪಡುವ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರು ಕೂಡ ನಿಮ್ಮ ಬಳಿನಲ್ಲಿ ಇದು ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಇದೆ ಅಂದ್ಕೊಂಡಿದ್ದೀನಿ. ಆಯಿತಾ? ತಾವು ಓರೋ ಮನುಷ್ಯನ ಪಾಠವನ್ನು ಓಪನ್ ಮಾಡ್ಕೊಂಡ್ರೆ ಪೇಜ್ ನಂಬರ್ 30 ಪಾಠ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಇಂಪಾರ್ಟೆಂಟ್ ಕ್ವಶನ್ಸು ಇಲ್ಲೇ ಇದೆ, ಆನ್ಸರ್ ಕೂಡ ಇಲ್ಲೇ ಇದೆ. ಪೇಜ್ ನಂಬರ್ 31ನಲ್ಲಿ ನೀವು ಇದಕ್ಕೆ ಉತ್ತರವನ್ನು ಕಂಡುಕೊಳ್ಳಬಹುದು. ಕ್ವಶನ್ ನಂಬರ್, ಆಯಿತಾ, 1 ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದರೆ ಕ್ವಶನ್ ಯಾವುದು, ಪೇಜ್ ನಂಬರ್ 31ನಲ್ಲಿ ಇಟ್ ವಾಸ್ ಎ ಕ್ವೈಟ್ ಬಿಗ್ ಸಿಟಿ ಇನ್ ದ ನಿಯರ್ ದಿ ವ್ಯಾಲಿ ಆಫ್ ದಿ ಮೌಂಟೇನ್ ಫಾರ್ ಅವೇ ಅಂತ ಇದಲ್ವಾ. 1500 miles ಫಾರ್ ಅವೇ ಫ್ರಮ್ ಹಿಸ್ ಹೌಸ್ ಅಂತ. ಅದು ಆನ್ಸರ್ ಇದೇ ಆಗಿರುತ್ತೆ. ಇಷ್ಟೇ ಸರ್ ಆನ್ಸರು. ಈ ಪ್ರಶ್ನೆ ನಿಮ್ಮ ಎಕ್ಸಾಮಿಗೆ 90% ಚಾನ್ಸಸ್ ಇದೆ. ಅದು 3 ಮಾರ್ಕ್ಸಿಗೆ ಉತ್ತರ ಬರೀಬೇಕಾಗತ್ತೆ. ಅಥವಾ ಈ ಪ್ರಶ್ನೆ ಬರಲಿಲ್ಲ ಅಂದರೆ ಹಾಗಿದರೆ ಯಾವ ಕ್ವಶನ್ ಬರುತ್ತೆ, ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಆಯಿತಾ? ಅದು ಇನ್ನೊಂದು ಪ್ರಶ್ನೆ ಯಾವುದು ಅಂತ ಹೇಳಿದರೆ ನೋಡಿ, ಕ್ವಶನ್ ನಂಬರ್ 1 ಆಯಿತು. ಈ ಕ್ವಶನು ಬರಲಿಲ್ಲ 3 ಮಾರ್ಕ್ಸಿಗೆ ಅಂತ ಹೇಳಿದರೆ ಇನ್ನೊಂದು ಪ್ರಶ್ನೆ ಯಾವುದು ಬರುತ್ತೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ. ಆಯಿತಾ? ಗಿವ್ ಆ್ಯನ್ ಅಕೌಂಟ್ ಆಫ್ ಎಂಬ್ಯಾರಸಿಂಗ್ ಎಕ್ಸ್ಪೀರಿಯನ್ಸ್ ಆಫ್ ದಿ ನರೇಟರ್. ನೋಡಿ ನನ್ನ ಪ್ರೀತಿಯ ಮುದ್ದಾದ ವಿದ್ಯಾರ್ಥಿಗಳೇ, ಎರಡೇ ಕ್ವಶನ್ ಇರುವಂಥದ್ದು ಬಹಳ ಇಂಪಾರ್ಟೆಂಟು. ಯಾವುದು? ಓರೋ ಮನುಷ್ಯಂ ಪಾಠದಲ್ಲಿ. ನನ್ನ ಉದ್ದೇಶ ಆದಷ್ಟು ಶಾರ್ಟಾಗಿ ವಿಡಿಯೋ ಮಾಡಬೇಕು, ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಿಮಗೆ ಕೊಡಬೇಕು ಅಂತ. ಆಯಿತಾ? ಉತ್ತರವನ್ನು ನಾನು ತೋರಿಸ್ತಾ ಇದ್ದೇನೆ. ಆನ್ಸರ್ ಈಸ್ ಇನ್ ಪೇಜ್ ನಂಬರ್ 31 ಅಂತ. ಆದರೆ ಗಿವ್ ಆ್ಯನ್ ಅಕೌಂಟ್ ಆಫ್ ಎಂಬ್ಯಾರಸಿಂಗ್ ಎಕ್ಸ್ಪೀರಿಯನ್ಸ್ ಆಫ್ ದಿ ನರೇಟರ್ ಅಂತ ಇದೆ. ಇದು ಬಹಳ ಲೆಂತಿಯಾಗಿರುವಂತಹ ಉತ್ತರ ಆಗಿರುತ್ತೆ. ನಿಮಗೆ ಅದು ಎಲ್ಲಿ ಅಂತ ಹೇಳಿಬಿಡ್ತೇನೆ. ಪೇಜ್ ನಂಬರ್ 32 ಇಂದ ಸ್ಟಾರ್ಟ್ ಆಗಿಬಿಟ್ಟು ಪೇಜ್ ನಂಬರ್ 33 ಕಂಪ್ಲೀಟ್ 2 ಪೇಜ್ಗಳು ಅದಕ್ಕೆ ಆನ್ಸರ್ಸ್ ಆಗಿರುತ್ತೆ. ಇದು ಏನೂ ಇಲ್ಲ. ಎಂಬ್ಯಾರಸಿಂಗ್ ಅಂತ ಹೇಳಿದರೆ ಯಾವ ರೀತಿಯಾಗಿ ವೈಕಂ ಮೊಹಮ್ಮದ್ ಬಶೀರ್ ಅವರು ರೆಸ್ಟೋರೆಂಟಿಗೆ ಹೋದಾಗ, ಕ್ರೌಡೆಡ್ ರೆಸ್ಟೋರೆಂಟಿಗೆ ಇದೇ ಪ್ರಶ್ನೆಯನ್ನು ಇನ್ನೊಂದು ರೀತಿಯಾಗಿ ಕೇಳ್ಬೋದು. ಯಾವ ರೀತಿಯಾಗಿ ಅಂತ ಹೇಳಿದರೆ, ಎಕ್ಸ್ಪ್ಲೇನ್ ದ ಸ್ಟೋರಿ ಆಫ್ ದಿ ಕ್ರೌಡೆಡ್ ರೆಸ್ಟೋರೆಂಟ್. ವೈಕಂ ಮೊಹಮ್ಮದ್ ಬಶೀರ್ ಅವರ ಜೊತೆಗೆ ನಡೆದಂತಹ ಕತೆ ಎಲ್ಲಿ, ಇನ್ ದಿ ಕ್ರೌಡೆಡ್ ರೆಸ್ಟೋರೆಂಟಿನ ಒಂದು ಕಥೆಯನ್ನು ಬರೆಯಿರಿ ಅಂತ ಕೇಳಿದರೆ ಇದೇ ಕತೆ ಆಗಿರುತ್ತೆ. ಕ್ಲಿಯರ್ ಆಲ್ ಆಫ್ ಯು? ಇದರ ಬದಲಿಗೆ ನಿಮಗೆ ಹ್ಯುಮಿಲಿಯೇಷನ್ ಅಂತ ಕೊಡ್ತಾರೆ. ಎಂಬ್ಯಾರಸಿಂಗ್ ಅಂತ ಕೊಳ್ಳಿಲ್ಲ ಅಂದರೆ ಹ್ಯುಮಿಲಿಯೇಷನ್ ಅಂತ. ಹ್ಯುಮಿಲಿಯೇಷನ್ ಯಾವ ರೀತಿಯಾಗಿ ವೈಕಂ ಮೊಹಮ್ಮದ್ ಬಶೀರ್ ಅವ್ರನ್ನ ಅವಮಾನ ಮಾಡಲಾಯಿತು, ಅದರ ಬಗ್ಗೆ ಕಥೆಯನ್ನು ಬರೀರಿ ಅಂದರೆ ಇದೇ ಆನ್ಸರು, ಇದೇ ಕ್ವಶನ್ನು. ಕ್ಲಿಯರ್ ಆಲ್ ಆಫ್ ಯು? ಏನು ಡೌಟ್ ಇಟ್ಕೋಬೇಡಿ. ಇದು ಕೊಳ್ಳಿಲ್ಲ, ಇದು ಪ್ರಶ್ನೆಯನ್ನು ನಿಮಗೆ ಕೊಟ್ಟಿರ್ತಾರೆ. ಹಾಗಿದ್ದರೆ 2 ಮಾರ್ಕ್ಸಿಗೆ ಇಲ್ಲಿ ಯಾವ ಪ್ರಶ್ನೆಯನ್ನು ಪಿಕ್ ಮಾಡ್ಬೋದು ಅಂತ ಹೇಳಿದರೆ, ಆಯಿತಾ, ನೋಡಿ ಇನ್ನೊಂದು ಪ್ರಶ್ನೆಯನ್ನು ಕೊಡ್ತಾ ಇದ್ದೇನೆ. ಬರಲ್ಲ ಸರ್ ಅದು ಯಾವುದೇ ಕಾರಣಕ್ಕೂ, ಆದರೂ ಕೂಡ ಹೇಳಲಿಕ್ಕಾಗಲ್ಲ. ಆಯಿತಾ? ಯಾರು? ನಮ್ಮ ಟಾಲ್ ಫಿಗರ್ ಅಂತ ಒಬ್ಬ ಬರ್ತಾರೆ, ಟಾಲ್ ಫಿಗರ್. ಅವನ 2 ಕ್ವಾಲಿಟೀಸನ್ನು ಬರೀರಿ ಅಂತ 2 ಅಂಕಗಳಲ್ಲಿ ಬರ್ಬೋದು. ಬರಲ್ಲ, ಬರ್ಬೋದು, ಏನೂ ಇಲ್ಲ. ಟಾಲ್ ಫಿಗರಿನ 2 ಕ್ವಾಲಿಟೀಸ್ಗಳು ಅಂತ. ಆಯಿತಾ? ಏನು ಅಂತ ಹೇಳಿದರೆ ಬಿಗ್ ಮೋಸ್ಟ್ಯಾಕ್ ಅಂತ, ಬ್ಲೂ ಐಸ್ ಅಂತ.
ಬ್ಲೂ ಐಸ್ ಅಂತ, ರೆಡ್ ಟರ್ಬನ್ ಆನ್ ಇಸ್ ಹೆಡ್ ಅಂತ. ಬಹಳ ಈಸಿಯಾಗಿ ಇರುವಂಥ ಆನ್ಸರ್ಸ್ ಆಗಿರುತ್ತೆ. ಧನ್ಯವಾದಗಳು. ನಿಮಗೆ ಓರೋಮೊನಿಷಮಲ್ಲಿ ಬರುವಂಥ ಪ್ರಶ್ನೆಗಳನ್ನು ಸಂಪೂರ್ಣವಾಗಿ ನಾನು ಇಲ್ಲಿ ಕೊಟ್ಟಿದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಮುಂದಿನ ಪಾಠಕ್ಕಾಗಿ ತಾವುಗಳು ಸ್ಟೇ ಟ್ಯೂನ್ಡ್ ಇನ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು.